ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಆರೋಗ್ಯಕ್ಕೆ ಯಾವ್ದು ಒಳ್ಳೇದು ನೋಡ್ರಿ, ಅದು ರುಚಿನೂ ಇರೋಂಗಿಲ್ಲ, ಆಮೇಲೆ ಚೆನ್ನಾಗಿನೂ ಇರೋಂಗಿಲ್ಲ ರೀ. ಹಂಗೆ ಈ ಹಾಗಲಕಾಯಿ ಕಹಿ ಐತೆ ಅಂಥೇಳಿ ಭಾಳ ಜನ ತಿನ್ನೋದಿಲ್ಲ ರೀ. ಆದ್ರೆ ಇದ್ರೊಳಗೆ ಹೆಲ್ತ್ ಬೆನಿಫಿಟ್ಸ್ ಭಾಳ ಅಂದ್ರೆ ಭಾಳ ಇರ್ತಾವೆ ನೋಡ್ರಿ. ಶುಗರ್ ಇರೋರಂತೂ ಇದನ್ನು ಜಾಸ್ತಿ ಸೇವಿಸ್ಬೇಕು ರೀ, ಅವ್ರಿಗೆ ಭಾಳ ಒಳ್ಳೇದು ರೀ ಇದು. ಆಮೇಲೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರ್ತೈತಲ್ಲ ಅದನ್ನೆಲ್ಲ ಹೊರಗೆ ಹಾಕ್ತೈತೆ ರೀ. ನಾನು ಮಾಡೋ ಈ ರೆಸಿಪಿ ವಿಷಾನ ಆಗೋದಿಲ್ಲ ಅಂತೇನು ನಾ ಏನು ಹೇಳೋದಿಲ್ಲ ರೀ. ಆದ್ರೆ ಟೇಸ್ಟ್ ಇರ್ತೈತೆ ರೀ, ಭಾರಿ ಟೇಸ್ಟ್ ಆಗಿರ್ತೈತಿ. ಅದು ಹೆಂಗೆ ಮಾಡೋದಂತ ನಿಮ್ಗೆ ಇವತ್ತು ತೋರಿಸ್ಕೊಡತ್ತೇನೆ ರೀ. ಹಾಗಲಕಾಯ್ದು ಗ್ರೇವಿ ರೀ ಇದು. ಮೊದಲಿಗೆ ಎಲೆ ಹಾಗಲಕಾಯಿನ ಸಣ್ಣಗೆ ಹೆಚ್ಕೋಬೇಕು ರೀ. ಇವನ್ನ ಹೆಚ್ಕೊಂಡು ಒಂದು ಸ್ವಲ್ಪ ಬಿಸಿ ನೀರು ಇರ್ಬೇಕು ರೀ, ಉಗುರು ಬೆಚ್ಚಗೆ ಇರ್ತಾವಲ್ಲ ರೀ ನೀರು, ಅದ್ರೊಳಗೆ ಒಂದು ಚಮಚ ಆಗೋಷ್ಟು ಉಪ್ಪು ಹಾಕಿ ಇವನ್ನ ನೆನೆ ಇಟ್ಕೊಳತ್ತೇನೆ ರೀ. ಒಂದು 10 ನಿಮಿಷ ನೆನೆ ಇಟ್ಕೋಬೇಕು. ಯಾಕಂದ್ರೆ ಅದಕ್ಕೆ ಎಣ್ಣೆ ಅದು ಹೊಡೆದಿರ್ತಾರಲ್ಲ ಹಾಗಲಕಾಯಿಗೆ, ಅದು ಹೋಗ್ತೈತ್ರಿ. ಆಮೇಲೆ ಸ್ವಲ್ಪ ವಿಷದಂಶನೂ ಕಡಿಮೆ ಆಕೈತೆ ಅಂಥೇಳಿ ಈ ಥರ ಮಾಡ್ಕೊಳತ್ತೇನೆ ರೀ. 10 ನಿಮಿಷ ಅದನ್ನು ತೆಗೆದಿಟ್ಟು ಅದಕ್ಕೊಂದು ಮಸಾಲೆ ರುಬ್ಕೋಬೇಕಲ್ರಿ. ಮಸಾಲೆಗೆ ಒಂದು ಅರ್ಧ ಹೋಳಷ್ಟು ಒಣ ಕೊಬ್ಬರಿ ತೊಗೊಂಡೇನಿ ರೀ. ಆಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡೇನಿ ರೀ ನಾನು. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ತೊಗೊಂಡೇನಿ ರೀ. ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು ರೀ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು 1 ಲಿಂಬೆಹಣ್ಣಷ್ಟು ಹುಣಸೆಹಣ್ಣು ಹಾಕ್ಕೊಳತ್ತೇನೆ ರೀ. ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೋಬೇಕು ರೀ. ಆಮೇಲೆ ಇಲ್ಲಿ ಒಂದು ಕಡಾಯಿ ಬಿಸಿ ಮಾಡೋಕೆ ಇಟ್ಕೊಂಡೇನಿ ರೀ. ಒಂದು 3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೋಬೇಕು ರೀ. ಇದಕ್ಕೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳತ್ತೀನಿ ರೀ ಒಗ್ಗರಣೆಗೆ. ಆಮೇಲೆ 1 ಉಳ್ಳಾಗಡ್ಡಿನ ಹಾಕ್ಕೊಂಡೇನಿ ರೀ. ಇದು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋವರೆಗೂ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕು ರೀ. ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಗರಿಯಷ್ಟು ಕರಿಬೇವು ಹಾಕ್ಕೊಳತ್ತೇನೆ ರೀ. ಅದನ್ನು ಫ್ರೈ ಮಾಡ್ಕೊಂಡು ಈ ಹಾಗಲಕಾಯಿ ಏನು ನಾವು ಉಪ್ಪು ನೀರಾಗ ಇಟ್ಟಿದ್ವಲ್ಲ, ಅದನ್ನು ಉಪ್ಪು ನೀರೆಲ್ಲ ತೆಗೆದು ಹಾಗಲಕಾಯಿನ ಹಂಗೆ ಹಾಕ್ಕೊಂಡು ಒಂದು 5 ನಿಮಿಷ ಇವನ್ನ ಈ ಥರ ಫ್ರೈ ಮಾಡ್ಕೋಬೇಕು ರೀ. ಅಂದ್ರೆ ಒಂದು ಹಸಿದು ವಾಸನೆ ಎಲ್ಲ ಹೋತಂದ್ರೆ ಟೇಸ್ಟ್ ಆಕಾವ್ರಿ ಹಾಗಲಕಾಯಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. 1 ಚಮಚ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಳಕತ್ತೀನಿ ರೀ ನಾನಿಲ್ಲಿ. ಆಮೇಲೆ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡೀನಿ ರೀ. 1 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು ರೀ. 1 ಚಮಚ ಅಷ್ಟು ಖಾರದ ಪುಡಿ ಹಾಕ್ಕೋಬೇಕು ರೀ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಕೋಬೋದು ರೀ. ಇದನ್ನೆಲ್ಲ ಚಲೋ ಹೊತ್ತಿಗೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ರೀ ನಾವು. ಮಿಕ್ಸ್ ಆಮೇಲೆ ಇದಕ್ಕೆ ರುಬ್ಬಿನೇ ಇಟ್ಕೊಂಡಿದ್ವಲ್ಲ ರೀ ಮಸಾಲಿನ, ಆ ಮಸಾಲಿನ ಇದಕ್ಕೆ ಹಾಕ್ಕೋಬೇಕು ರೀ. ಮಸಾಲೆ ಹಾಕ್ಕೊಂಡು ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಿಡಿತೈತೆ ರೀ. ಇದು ಸ್ವಲ್ಪ ಗ್ರೇವಿ ನಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಅದು ಜಾರಿಗೆ ಹಾಕ್ಕೊಳತ್ತೇನೆ ರೀ. ಆಮೇಲೆ 1-2 ತುಂಡಷ್ಟು ಬೆಲ್ಲ ಹಾಕ್ಕೊಂಡೇನಿ ರೀ ನಾನು. ನಿಮ್ಗೆ ಬೆಲ್ಲ ನೋಡ್ಕೊಂಡು ಹಾಕೋರಿ ನೀವು, ಜಾಸ್ತಿ ಬೇಕಂದ್ರೆ ನಾ 2 ತುಂಡಷ್ಟು ಬೆಲ್ಲ ಹಾಕ್ಕೊಂಡೇನಿ ರೀ. ಇದನ್ನು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಕ್ಕೆ ಬಿಟ್ಬಿಡ್ಬೇಕು ರೀ. 10 ನಿಮಿಷ ಆದಮೇಲೆ ಈ ಥರ ನಮ್ಮ ಹಾಗಲಕಾಯಿ ಗ್ರೇವಿ ರೆಡಿ ಆಗಿರ್ತೈತೆ ನೋಡಿರಿ. ಟೇಸ್ಟ್ ಅಂತೂ ಭಾರಿ ಅಂದ್ರೆ ಭಾರಿ ಆಗಿತ್ತು ರೀ ಟೇಸ್ಟ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಹಾಗಲಕಾಯಿ ವಿಷ ಐತಿ ಅಂಥೇಳಿ ಇಷ್ಟ ಆಗದೆ ಇರ್ಬೋದು ರೀ, ಆದರೆ ಈ ಥರ ಗ್ರೇವಿ ಮಾಡಿದ್ರಂದ್ರೆ ಮನೆಗೆ ಎಲ್ಲರೂ ಇಷ್ಟಪಡ್ತಾರೆ ರೀ, ನೀವು ಇಷ್ಟಪಡ್ತೀರಿ. ನಾನು ಮಾಡೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೇನಂತ. ಥ್ಯಾಂಕ್ ಯು ಸೋ ಮಚ್.